ಹಾಯ್ ವಿವರ್ಸ್, ಇವತ್ತು ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ಒಂದು ಸಬ್ಜಿನ ಮಾಡೋಣ. ಈ ಥರ ಚಪಾತಿ ಜೊತೆ ಅಥವಾ ರೈಸ್ ಜೊತೆ ಅದು ಮಕ್ಕಳಿಗೆ ತರಕಾರಿಗಳನ್ನ ತಿನ್ನಿಸೋದು ಅಂದರೆ ತುಂಬ ಕಷ್ಟ. ನಾನಿಲ್ಲಿ ಆಲೂಗಡ್ಡೆ ಹಾಗೆ ಕ್ಯಾಪ್ಸಿಕಮ್ನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಕಟ್ ಮಾಡಿ ಆಯಿಲ್ಗೆ ಹಾಕೋಕ್ಕಿಂತ ಮುಂಚೆ ಇರೋ ವಿಡಿಯೋ ಸ್ಕಿಪ್ ಆಗಿದೆ, ದಯವಿಟ್ಟು ಸಾರಿ. ಈ ರೀತಿ ಕಟ್ ಮಾಡಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ಈ ರೀತಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನನಗೆ ಥ್ರೋಟ್ ಇನ್ಫೆಕ್ಷನ್ ಇರೋದ್ರಿಂದ 1 ತಿಂಗಳಿಂದ ನಾನು ಯಾವ ವೀಡಿಯೋಗಳನ್ನೂ ಹಾಕೋಕ್ಕಾಗಿಲ್ಲ. ಡಾಕ್ಟ್ರು ತುಂಬ ಮಾತಾಡಬೇಡಿ ಅಂತ ಹೇಳಿದ್ದಾರೆ. ಬಟ್ ಇದು ನನ್ನ ಹಾಬಿ ಆಗಿರೋದ್ರಿಂದ, ಹಾಗೆ ಇದೇ ನನ್ನ ಕೆಲಸ ಆಗಿರೋದ್ರಿಂದ ಇದನ್ನು ನಾನು ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಮಗೆ ಬೇರೆ ತರಕಾರಿಗಳನ್ನೂ ಕೂಡ ನೀವು ಆ್ಯಡ್ ಮಾಡೋಂಗಿದ್ರೆ ತೆಳುವಾಗಿ ಹೆಚ್ಚಿಬಿಟ್ಟು ಕ್ಯಾರೆಟು ಅಥವಾ ಬ್ರೋಕ್ಲಿ ಸಿಗುತ್ತಲ್ವ ಅದು, ಅಥವಾ ಹೂಕೋಸು, ಈ ಥರದನ್ನೆಲ್ಲ ಇದೇ ಥರ ಫ್ರೈ ಮಾಡಿ ಕೊಡ್ಬೋದು. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಆಯಿಲ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ನೀವು ಆಯಿಲ್ ಬೇಡ ಅನ್ನೋದಾದರೆ ಬೆಣ್ಣೆ ಸ್ವಲ್ಪ ಹಾಕಿಬಿಟ್ಟು ಈ ಥರ ಫ್ರೈ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ತುಂಬ ಅಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇದನ್ನ ಇಟ್ಬಿಟ್ಟು ನಾವು ಬೇರೆ ಕೆಲಸ ಎಲ್ಲ ಮಾಡ್ಕೋಬೋದು ಅನ್ನೋ ಹಾಗಿಲ್ಲ. ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ತುಂಬ ಎಣ್ಣೆ ಬೇಕು ಅಂದರೆ ಇದನ್ನೆಲ್ಲ ತುಂಬ ಜಾಸ್ತಿ ಎಣ್ಣೆ ಹಾಕಿಬಿಟ್ಟು ಮಾಡಬೇಕು ಅಂತೇನೂ ಇಲ್ಲ. ನಾನಿಲ್ಲಿ ಒಂದು 5 ಸ್ಪೂನಷ್ಟು ಎಣ್ಣೆನ ಯೂಸ್ ಮಾಡಿದ್ದೀನಿ. ನೀವು 1 ಕ್ಯೂಬ್ಸ್ನಷ್ಟು ಬೆಣ್ಣೆ ಕೂಡ ಹಾಕ್ಕೋಬೋದು. ಎಣ್ಣೆ ಬೇಡ ಅಂದರೆ ಬೆಣ್ಣೆಲೇ ನೀವು ಈ ಥರ ಫ್ರೈ ಮಾಡ್ಕೋಬೋದು. ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಮಸಾಲೆಗಳನ್ನ ಕೂಡ ಹಾಕ್ಕೋಬೋದು. ನಿಮ್ಗೆ ಯಾವ ಥರದ್ದು ಮಸಾಲೆಗಳು ಇಷ್ಟ ಆಗುತ್ತೋ ಆ ಥರದನ್ನು ಹಾಕ್ಕೊಳ್ಳಿ, ಅಥವಾ ಇದೇ ಥರ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಬರೀ ಸಾಲ್ಟು, ಪೆಪ್ಪರ್ ಪೌಡ್ರು ಹಾಕಿ ಕೂಡ ಮಕ್ಕಳಿಗೆ ಕೊಡ್ಬೋದು. ನಾನಿಲ್ಲಿ ಸ್ವಲ್ಪ ಜೀರಿಗೆ ಪೌಡ್ರು ಹಾಕ್ಕೊಳ್ತಾ ಇದ್ದೀನಿ. ಬರೀ ಜೀರಿಗೆ ಮತ್ತು ಸಾಲ್ಟು ಕೂಡ ಹಾಕಿ ಕೊಡ್ಬೋದು. ಹಾಗೆ ಇಲ್ಲಿ ಒಂದು ಸ್ವಲ್ಪ ನಾನು ಸಾಂಬಾರು ಪುಡಿ 1 ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕಿದ್ದೀನಿ. ಇದಕ್ಕೆ ನಾನು ಹಳದಿನ ಬಳಸ್ತಾ ಇಲ್ಲ. ಗ್ರೀನು ವೈಟು ತುಂಬ ಚೆನ್ನಾಗಿ ಕಾಣುತ್ತೆ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅನ್ನೋ ಕಾರಣಕ್ಕೆ. ಹಾಗೆ 1 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ನಾನು ಮುಂಚೆನೇ ಹೇಳಿದಾಗೆ ನೀವು ಕ್ಯಾರೆಟು ಅಥವಾ ಕೋಸು, ಬ್ರೋಕ್ಲಿ ಈ ಥರದ್ದು ಯಾವುದಾದ್ರೂ ತರಕಾರಿನ ಈ ಥರ ಸುಮ್ಮನೆ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಸಾಲ್ಟು, ಪೆಪ್ಪರ್ ಪೌಡ್ರು ಕೂಡ ಹಾಕಿ ಚಪಾತಿಯಲ್ಲಿ ರೋಲ್ ಮಾಡಿಕೊಡ್ಬೋದು, ಅಥವಾ ರೈಸ್ಗೆ ಸೈಡ್ ಡಿಶ್ ಆಗಿನೂ ಕೊಡ್ಬೋದು. ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕ್ರಂಚಿಯಾಗೂ ಇರುತ್ತೆ, ಹಾಗೆ ಅವ್ರಿಗೆ ತರಕಾರಿಗಳನ್ನ ತಿಂದ ಹಾಗೂ ಇರುತ್ತೆ. ಈ ಸ್ಕೂಲಿಂದ ಬಂದ ಮೇಲೆ ಅದೆಲ್ಲ ಏನಾದರೂ ಬೇಕು ಅಂತಾರಲ್ವ, ಆವಾಗ ನಾವು ಬೇರೆ ಥರದನ್ನೆಲ್ಲ ಕೊಡೋದಕ್ಕಿಂತ ಈ ಥರ ಸ್ವಲ್ಪ ಫ್ರೈ ಮಾಡಿರೋ ಅಂಥ ತರಕಾರಿಗಳನ್ನ ಕೊಟ್ಟರೆ ಚೆನ್ನಾಗಿರುತ್ತೆ. ಆದರೆ ತರಕಾರಿನ ಮುಂಚೆ ಒಂದು ಸಾರಿ ನೀವು ಉಪ್ಪು ನೀರಲ್ಲಿ ತೊಳೆದ್ಬಿಟ್ಟು ಆಮೇಲೆ ರನ್ನಿಂಗ್ ವಾಟ್ರಲ್ಲಿ ತೊಳೆದ್ಬಿಟ್ಟು ಹೆಚ್ಚಿಗೆ ಮಾಡಿಕೊಡಿ. ಅಂದರೆ ನಾವು ಇಲ್ಲಿ ತೀರಾ ಕುದಿಸೋದಿಲ್ವಲ್ಲ, ಸುಮ್ಮನೆ ಫ್ರೈ ಮಾಡ್ತೀವಿ, ಆ ಕಾರಣಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವಿಲ್ಲಿ ಬ್ರೋಕ್ಲಿ ಯೂಸ್ ಮಾಡೋದಾದರೆ ಸ್ವಲ್ಪ ನೀವು ಕಡಿಮೆ ಬೇಯಿಸ್ಕೋಬೇಕು, ಅಂದರೆ ಹುರ್ಕೋಬೇಕು. ಅದು ಬೇಗ ಹುರಿದ್ಬಿಡುತ್ತೆ, ಆ ಕಾರಣಕ್ಕೆ. ಇಷ್ಟ ಆದರೆ ಸಾಕು. ಈ ಥರ ಇದನ್ನು ಫ್ರೈ ಮಾಡಿ ತೆಗೆದು ಗ್ಯಾಸ್ ಮೇಲಿಂದ ತೆಗೆದುಬಿಡೋಣ. ನೋಡಿ,
ಈ ಥರ ಆಗಿದೆ. ನಾನು 2 ತರಕಾರಿ ಇರೋದ್ರಿಂದ ಇದನ್ನು 2 ಮಾತ್ರ ಬಳಸಿದ್ದೀನಿ. ನಾನು ಅವಾಗವಾಗ ನನ್ನ ಮಕ್ಕಳಿಗೆ ಸ್ವಲ್ಪ ಕ್ಯಾರೆಟ್ನ ಆ ಥರ ಎಲ್ಲ ಈ ಥರ ಫ್ರೈ ಮಾಡಿ ಕೊಡ್ತಾ ಇರ್ತೀನಿ. ನೀವು ಲಂಚ್ ಬಾಕ್ಸಿಗೆ ಕೂಡ ಕಳಿಸ್ಬೋದು. ಈ ಥರ ಚಪಾತಿ ಮೇಲೆ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಫೋಲ್ಡ್ ಮಾಡಿ ಕೂಡ ಕೊಡ್ಬೋದು. ಅಥವಾ ಇಲ್ಲ ಇದಕ್ಕೆ ಸ್ವಲ್ಪ ಟೊಮೆಟೊ ಕೆಚಪ್ಪು ಈಗೆಲ್ಲ ಬಂದಿದೆಲ್ಲ ಮೆಯೋನೀಸು ಆ ಥರದನ್ನೆಲ್ಲ ಕೂಡ ನೀವು ಯೂಸ್ ಮಾಡ್ಕೋಬೋದು. ನೋಡಿ, ಚಪಾತಿ ರೋಲ್ ಥರ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಕೋಸನ್ನ ಬಳಸ್ಕೊಳ್ಳಿ, ಎಲೆಕೋಸನ್ನು ಕೂಡ ಬಳಸ್ಕೋಬೋದು. ಹಾಗೆ ನೀವು ಹೂಕೋಸನ್ನ ಬಳಸ್ಕೋಬೋದು, ಕ್ಯಾರೆಟ್ನ ಬಳಸ್ಕೋಬೋದು. ನಿಮ್ಮ ಮಕ್ಕಳು ಬೇರೆ ಬೇರೆ ತರಕಾರಿಗಳನ್ನ ತಿಂದಾಗ ಆಗುತ್ತೆ. ಒಂದಿನ ಆಲೂ ಗೋಬಿನ ಹಾಕಿಬಿಟ್ಟು, ಒಂದಿನ ಗೋಬಿ ಮತ್ತು ಕ್ಯಾಪ್ಸಿಕಮ್ ಹಾಕಿಬಿಟ್ಟು ಈ ಥರದ್ದು ಯಾವುದಾದ್ರೂ 2 ತರಕಾರಿನ ಫ್ರೈ ಮಾಡಿಬಿಟ್ಟು ಮಕ್ಕಳಿಗೆ ರೈಸ್ ಜೊತೆ, ಚಪಾತಿ ಜೊತೆ ಅಥವಾ ದೋಸೆ ಜೊತೆ ಎಲ್ಲ ನೀವು ಟಿಫನ್ ಬಾಕ್ಸ್ಗೆ ಕಳಿಸ್ಬೋದು. ಅಥವಾ ಮನೆಗೆ ಬಂದ ಮೇಲೆ ಆ ಥರ ಫ್ರೈ ಮಾಡಿಬಿಟ್ಟು ಸಂಜೆ ಸ್ನ್ಯಾಕ್ಸ್ ಟೈಮಲ್ಲೂ ಕೂಡ ಕೊಡ್ಬೋದು. ಹೆಲ್ದಿ ಕೂಡ, ತರಕಾರಿ ತಿನ್ನೋದ್ರಿಂದ ಮಕ್ಕಳಿಗೆ ಒಳ್ಳೆಯದು. ಆದಷ್ಟು ಮಕ್ಕಳು ಎಲ್ಲ ತರಕಾರಿನ ಈ ಪಲ್ಯದ್ದು ಸಾಂಬಾರಲ್ಲಿ ತೆಗೆದುಬಿಟ್ಟು ತಿಂತಾರೆ, ಬರೀ ಗ್ರೇವಿ ಮಾತ್ರ ಹಚ್ಕೊಂಡು. ಆ ಥರದ್ದು ಇದಕ್ಕೆ ಗ್ರೇವಿ ಇರಲ್ಲ, ಏನಿರಲ್ಲ. ಇದನ್ನು ತುಂಬ ಇಷ್ಟಪಟ್ಟು ಕ್ರಂಚಿಯಾಗಿರೋದ್ರಿಂದ ತಿಂತಾರೆ. ನೀವು ಕೂಡ ಒಂದು ಸಾರಿ ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.